ಬನ್ನಿ ಮೇಡಮ್, ಬನ್ನಿ 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 ಹೇಳಿ. ನನ್ನ ಹೆಸರು ಗಣೇಶ್ ಭಟ್ ಅಂತ. ನಾನು ಅಣ್ಣವ್ರ ಅಭಿಮಾನಿ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಜೂನಿಯರ್ ರಾಜ್ಕುಮಾರ್ ಅಂತಲೇ ನನ್ನ ಕರೀತಾರೆ. ಅಭಿಮಾನಿ ದೇವರುಗಳು. ಬಟ್ ನಾನು ಹೇಳ್ಕೊಳ್ಳೋದು ಅಣ್ಣವ್ರ ಅಭಿಮಾನಿ. ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ ಈ ಹಬ್ಬ, ಈ ಥರ ಹಬ್ಬಗಳು. ಯಾಕಂದರೆ ಬೆಂಗಳೂರು ಕರಗ ನೋಡಿದ್ದೀನಿ ಅಲ್ವಾ, ಅದಕ್ಕಿಂತ ಜೋರಾಗಿದೆ. ಭಾಳ ಖುಷಿಯಾಗುತ್ತೆ ಎಲ್ಲ ಕಡೆಗೂ, ಪ್ರತಿಯೊಂದು ಆಲ್ ಓವರ್ ವರ್ಲ್ಡಲ್ಲಿ ಅಣ್ಣವರು ಹುಟ್ಟುಹಬ್ಬನ ಆಚರಿಸ್ತಾರೆ. ಯಾಕಂದರೆ ಹೆಮ್ಮೆ ಆಗುತ್ತೆ ನಮಗೆ. ಈಗ ನೀವೆಲ್ಲ ನೀವು ವಿಡಿಯೋಗಳು ಮಾಡ್ತೀವಿ, ನಮ್ಮೊಂಥರ ಖುಷಿ. ನಾವು ಅಣ್ಣವರ ದೇವಸ್ಥಾನದ ಹತ್ರ ಹೋಗಿದ್ವಿ, ವಿಡಿಯೋಗಳು ಮಾಡಿದ್ವಿ. ನ್ಯೂಸ್ ಚಾನಲ್ದವರೆಲ್ಲ ನಮ್ಮನ್ನು ಇಂಟ್ರೂ ಮಾಡಿದ್ರು. ನಾವು ಕಾಯ್ತೀವಿ ನಾವು ಯಾವ ಚಾನಲ್ ಖುಷಿ ಆಗುತ್ತೆ. ಭಾಳ ಖುಷಿ ಆಗುತ್ತೆ. ಅದಕ್ಕೆಲ್ಲ ಅಭಿಮಾನಿ ದೇವರುಗಳ ಕಾರಣ. ಯಾಕಂದರೆ ನಾವು ಯಾವುದೇ ವಿಡಿಯೋ ಮಾಡಲಿ, ಯಾವುದೇ ಕಾಸ್ಟ್ಯೂಮ್ಸು ಯಾವುದೇ ಮಾಡಲಿ, ಅಭಿಮಾನಿ ದೇವರುಗಳು ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ನಾವು ಪಡೆಯೋಕ್ಕಾಗುತ್ತೆ. ಇದು ಅಣ್ಣವ್ರು ಹೇಳ್ಕೊಟ್ಟಿರೋ ಪಾಠ. ಅಣ್ಣವ್ರು ಏನು ಅದಕ್ಕೆ ಅಭಿಮಾನಿ ದೇವರು ಅಂತ ಕರೆದಿದ್ರು. ನಾವು ಎಂಥದೇ ವಿಡಿಯೋ ಮಾಡಿ ಅಭಿಮಾನಿ ದೇವರು ನಮ್ಮನ್ನು ಆಶೀರ್ವಾದ, ಅಣ್ಣವ್ರ ಆಶೀರ್ವಾದನೂ ಅದು ಭಾಳ ಹೆಮ್ಮೆ ಆಗುತ್ತೆ. ಸರ್ ಥ್ಯಾಂಕ್ ಯು. ಅವರು ನೀವು ಅವರ ಅಭಿಮಾನಿ, ನಾವು ನಮ್ಮ ಅಭಿಮಾನಿ. ಅವೆಲ್ಲ ಬರ್ತೀವಿ, ನಂಬರ್ ಕೊಡ್ತೀನಿ. ನಾಳೆ ಜಮಾಯಿಸ್ಬಿಡೋದು ಕೂಡ ಅಣ್ಣವ್ರ ಅಭಿಮಾನಿ. ಭಾಳ ಖುಷಿ. ಹಿಂದೆ ನೋಡಿ ಜಾಸ್ತಿ ಇವ್ರು ನೋಡಲ್ಲ, ಅವ್ರ ಜೊತೆ ಜಾಸ್ತಿ ನೋಡಿ ನೋಡಿ ನಮಗೆ ಅದೇ ಮಾಡ್ತಾರೆ. ನಾವು ನೈಟ್ 11-11:30 ತನಕ ನಿದ್ದೆ ಬರ್ತಕ್ಕೆ ಅದನ್ನು ನೋಡ್ಕೊತಿರ್ತೀವಿ ನಾವು. ಈ ಸಾರು ಹೇಳಿದ್ರು ಬನ್ನಿ, ನಾವು ಬರ್ತೀವಿ ಅಲ್ಲಿ 11 ಗಂಟೆಯಿಂದ 2 ಗಂಟೆ ಬಾರಿ. ನಮ್ಮ ಹೆಣ್ಮಕ್ಳು ಕೂಡ ಬಾರಿ ನೋಡ್ತಾರೆ ಅದು. ಯಾಕಂದರೆ ಅದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಹಾಡುಗಳೇ. ಅವ್ರು ಇಲ್ಲಿದ್ರೆ ಸರ್ ನಿಮ್ಮನ್ನು ನೋಡ್ತಿದ್ದೀವಿ ನಾವು. ಹೌದು ಸರ್, ಹೌದು ಸರ್, ನಿಮ್ಮನ್ನು ನೋಡ್ತೀವಿ ನಾವು ಇವಾಗ. ಅವ್ರು ಇಲ್ಲ ಅಂದರೆ ನಿಮ್ಮನ್ನು ಇದಾಗ್ತದೆ ನಮಗೆ ನೋಡೋಕ್ಕೆ ಖುಷಿ ನಮಗೆ. 74 ಕೊಡಿ, ನಾನು ಹಾಕ್ಕೊಡ್ತೀನಿ. ಹಾಕಿದ್ರಾ? ಇಲ್ಲ ಹಾಕಿಲ್ಲ, ತಂದಿಲ್ಲ. ಬಟ್ ನಿಮಗೆ ಒಂದೆರಡು ಸಾರಿ ಫೋನ್ ಮಾಡಿದೆ. ಒಂದು ನಿಮಿಷ ಬಂದೆ ಯಜಮಾನ್ರೆ, ಒಂದು ನಿಮಿಷ ಬಂದೆ. ನಂಬರ್ ಹಾಕ್ಕೊಡ್ತೀನಿ. ಆಯ್ತು ಭಾಳ ಸಂತೋಷ. ಅದಕ್ಕೇನಂತ 5895 ಮಿಸ್ ಕಾಲ್ ಮಾಡಿ. ನಾಳೆ ಒಂದು ಸಲ ಫೋನ್ ಮಾಡಿ ನಾಳೆ. ಹಾಂ, ಯಾಕಂದರೆ ಇವತ್ತೆಲ್ಲ ಸ್ಟೋರೇಜ್ ಅದೇ ಸ್ಟೋರ್ ಮಾಡ್ತಾರೆ. ನಮಗೆ ಒಂದು ಸಲ ಬಂದು ವಾಪಸ್ ಹೋಗಿ ನಾನು ನನಗೆ ಓದ್ ಬರೋಂಗಿಲ್ಲ, ಏನಿಲ್ಲ. ಕಷ್ಟ ನನಗೆ ದೇವರು. ಅದಕ್ಕೋಸ್ಕರ ಇವತ್ತು ನೀವು ಹೇಳಿರಲ್ಲ ಸರ್, ಅವರೇ ಮೆಚ್ಕೊಂಡ್ಬಿಟ್ಟು ನಾವು ಬಂದ್ವಿ. ನೀವೇ ಮೆಚ್ಕೊಂಡ್ಬಿಟ್ರಿ, ನಾವು ಯಾವ ಕುಟ್ಕೋಸಿ ನಿಮ್ಮ ಮುಂದೆ ಬಚ್ಚಾನ ಕೊಟ್ಟರು ಸಾಂಗು ವಿಡಿಯೋ ಫಸ್ಟ್ ಕ್ಲಾಸ್. ಅಂದರೆ ಭಾಳ ನಿಮ್ಮನ್ನು ನೋಡಿದ್ದೀನಿ ವಿಡಿಯೋಲ್ಲ. ನಾನು 2-3 ಸಾರಿ ಫೋನ್ ಮಾಡಿದೆ, ಇಲ್ಲ ನಾನು ಇದು ಪುಟ್ಟಕ್ಕನ ಮಕ್ಕಳು ಮಾಡಿದ್ದೆ. ಅದರಲ್ಲಿ ಪುಟ್ಟಕ್ಕ ನಾನು ಹೇಳಿದ್ದು ಟಿಪ್ಪಲ್ಸ್ ಅಂತ ಅನ್ಗೊತ್ತಾ ಗೊತ್ತು. ಒಂದೇ
ಅದೆಲ್ಲ ಆಡಿದ್ದು. ಆಮೇಲೆ ಎಚ್ ಎಮ್ ನಾಯ್ಕ ಗೊತ್ತು ಅಂತ ಆವಾಗ ಇವನೆಯೋ ಉಗ್ರ ನರಸಿಂಹ, ಛೀ ಹೇಳಿ ನರಸಿಂಹ, ಪುಂಡೆಯವರನ್ನು ಬಂದು ನಿನ್ನ ಕೈಕಾಲುಗಳನ್ನು ತುಂಡಿಸುತ್ತಿದ್ದಾಗ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಲಾರದು, ನಮ್ಮನ್ನು ಹೇಗೆ ರಕ್ಷಿಸಬಲ್ಲೆ? ದುಷ್ಟ ಶಿಕ್ಷಕನಂತೆ ಶಿಷ್ಟ ರಕ್ಷಕನಂತೆ ಗೋಪೂಜೆಯನ್ನು ಮಾಡಿದವರು ರಾಜ್ಯವನ್ನು ನೀಡಿದರು, ಗೋಹತ್ಯೆ ಮಾಡಿದವರು ರಾಜ್ಯವನ್ನು. ಅಯ್ಯೋ ಅಯ್ಯೋ ತಿರುವೆಂಕಟ. ಥ್ಯಾಂಕ್ ಯು. ತುಂಬ ಜನ ಇದ್ದಾರೆ, ಎಲ್ಲರೂ ಫೋಟೋ ತಗೊಳ್ಳೋ ವೇಟ್ ಮಾಡ್ತಾರೆ. ಆಯಿತು, ಭಾಳ ಸಂತೋಷ. ನಮ್ಮ ಅಂಗಡಿ ಹತ್ರ ಬನ್ನಿ ಕೂತ್ಕೊಂಡು ಆಯ್ತು. ನಿಮ್ಮದು ನಂಬರ್ ಐತೆ ನನ್ನ ಹತ್ರ. ನಿಮ್ಮ ಹೆಸರು ಬರ್ಕೊಂಡಿದ್ವಿ. ಆಯಿತು ಸಮ. ವರ್ಟಿಕಲ್ ತೆಗೀರಿ ಸರ್. ತಗೊಳ್ಳಿ ಸರ್. ಅದಕ್ಕೆ ನಾನು ಒಂದು ಲೈವ್ ಬಿಟ್ಟಿದ್ದೀನಿ, ಯಾರ್ಯಾರು ಬರ್ತೀರಾ ಬನ್ನಿ, ಆ ಟೈಮಿಂಗ್ ಆ ಟೈಮಲ್ಲಿ ಇರ್ತೀನಿ. ಕಷ್ಟ ಆಗುತ್ತೆ. ಇದೊಂದು ಬಂದು ನಾವು ಸರ್ ಫೋನ್ ತಗೊಳ್ಳಿ, ಫೋನ್ ಬಿದೋಗ್ತಾ ಇತ್ತು ಸರ್. ಒಂದೇ ಫೋನ್ ತಗೊಳ್ಳಿ, ಬಿದೋಗ್ತಾ ಇತ್ತು. ನಿಮ್ಮ ಹೆಸರು ಗೊತ್ತು ಸರ್, ಅಶೋಕ್ ಬಸ್ತಿ ಅಂತ ಅಲ್ಲ, ಗಣೇಶ್ ಭಟ್. ಅಶೋಕ್ ಬಸ್ತಿ ನನಗಿಂತ ಸೀನಿಯರ್. ಹೌದಾ? ಸೀನಿಯರ್ ಗಣೇಶ್ ಭಟ್ ನಾನು ಜೂನಿಯರ್. ಇವರು ಸೀನಿಯರ್. ಗೊತ್ತು ಅಂತಾರೆ ಅವರು. ಅಲ್ಲ, ನಾವು ಜೂನಿಯರ್. ಹೇಳಿ ಬಿಡಿ, ಯಾವುದು ನಾವು ಯಾವತ್ತೂ ಜೂನಿಯರ್ ರಾಜ್ಕುಮಾರ್ ಅಂತ ಹೇಳ್ಕೊಳ್ಳಲ್ಲ, ಅಭಿಮಾನಿ ಅಂತ ಹೇಳ್ಕೊಳ್ತಾರಲ್ಲ ನೀವು. ₹1 ಹಾಗೆ ಎಲ್ಲ ಆದ್ಮೇಲೆ ಅದರಲ್ಲಿ ದುಡ್ಡು ನಮ್ಗೆ ಕೊಡಿ. ಒಂದೇ ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ. ಪ್ರಾಪರ್ಟೀಸ್. ಹಾಂ, ಪೆನ್ ಬೇಕು. ಇಲ್ಲ ಸರ್ ಎಲ್ಲ ಏನು ಅನ್ಕೋಬೇಡ್ರಿ. ತಮಾಷೆ ಮಾಡೋದು ಅಲ್ಲ ಸರ್, ತಮಾಷೆ ಅಲ್ಲ, ನನಗೆ ಇರಲಿ ಅಂತಲ್ಲ. ಥ್ಯಾಂಕ್ ಯು. ನಿಮ್ಮ ಅಭಿಮಾನ ಮತ್ತೆ ನಾನು ನೋಡಿ ಒಂದ್ಸಲ ಹತ್ತಿನ ಕೂಡ ಒಂದ್ಸಲ ಒಂದು ಫೋಟೋ ಹೊಡೀರಿ, ಕಳಿಸಿ ಒಂದ್ಸತಿ ಹತ್ತಿನ ಕೂಡ ನಾನು ನೋಡಿ. ಅಭಿಮಾನಿ ಅಲ್ಲಿ ಮೊನ್ನೆ ಸಂಪತ್ತಿಗೆ ಸಭೆದಾಗ ಆಗಿತ್ತು 500 ನೋಡಿ. ಅವರು ನಾನು ಬೇಡ ಅನ್ನೋಕ್ಕಾಗಲ್ಲ, ಬೇಕು ಅನ್ನೋಕ್ಕಾಗಲ್ಲ. ಅಭಿಮಾನಿ ಕೊಟ್ಟರೆ ಬೇಡ ಸರ್ ಹೇಳ್ತಾರೆ. ಖಂಡಿತವಾಗಲು ಥ್ಯಾಂಕ್ ಯು ಸರ್. ನಾನು ನಾಳೆ ಫೋನ್ ಮಾಡಿ ಸೇವ್ ಮಾಡ್ಕೊಳ್ತೀನಿ. ಮಿಸ್ ಕಾಲ್ ಮಾಡಿದ್ದೀನಿ, ಯಾವುದಕ್ಕೂ ನಾಳೆ ಒಂದ್ಸಲ ಸಾಯಂಕಾಲ ಫೋನ್. ನಾನು ಎಲ್ಲ ಡೀಟೇಲ್ ಕೊಡ್ತೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ. ಇದು ಮರಬೇಡ್ರಿ ಸರ್, ನಾನು ಓದಿಲ್ಲ ಸರ್. ನೀವು ನನಗೆ ನಾಳೆ ನಾಳೆ ಸಾಯಂಕಾಲ 6 ಗಂಟೆ ಮೇಲೆ ಫೋನ್ ಮಾಡಿ, ಆಯಿತಾ? 6 ಗಂಟೆ ಮೇಲೆ ಇಲ್ಲೇ ಇರ್ತೀನಿ ನಾನು ಬೆಂಗಳೂರಲ್ಲಿ. ನಾನು ನೈಟ್ ಹೋಗ್ತೀನಿ. ನಾಳೆ ನೈಟ್ ಹೋಗ್ತೀರಾ? ಇಲ್ಲ, ಬೆಳಗ್ಗೆ ಹೋಗ್ತೀನಿ. ನಿಮಗೋಸ್ಕರ ಬೆಳಗ್ಗೆ ಹೋಗ್ತೀನಿ. ಹೇಳ್ರಿ ಸರಿ. ನಾಳೆ ಸಾಯಂಕಾಲ ನಾನು ಫೋನ್ ಮಾಡ್ತೀನಿ. ಮಲ್ಲೇಶ್ವರಂ 11th ಕ್ರಾಸ್. ಹೌದು, ಮಲ್ಲೇಶ್ವರಂ 11th ಕ್ರಾಸ್. ನೀವು ಇಳಿದ್ರೆ ಸಾಕು, ಬಸ್ ಸ್ಟ್ಯಾಂಡ್ ಅಲ್ಲೇ ನೀವು ಇಳಿದ್ರೆ ನನಗೆ ಫೋನ್ ಮಾಡಿ, ನಾನು ಕರ್ಕೊಂಡು ಹೋಗ್ತೀನಿ. ನೀವು ಇರ್ತೀರಿ ಸರ್? ಹೌದು, ಸಾಯಂಕಾಲ 5 ಗಂಟೆ ಮೇಲೆ ಫ್ರೀ. ನಾಳೆ ಇವತ್ತು ಬರ್ತೀರಾ? ಇವತ್ತು ಬನ್ನಿ, ಇವತ್ತು ಇರ್ತೀನಿ. ಆದರೆ ಇವತ್ತು ಸುಮಾರು ಕಡೆ ಕರೆದಿದ್ದಾರೆ. ಇವತ್ತು ಮಲ್ಲೇಶ್ವರ ಸುಮಾರು ಕಡೆ ಕರೆದಿದ್ದಾರೆ, ಎಲ್ಲ ಕಡೆ ಬಿಸಿ. ಇವತ್ತು ನಾಳೆ ಸಾಯಂಕಾಲ ಬೇಡ, ಇವತ್ತು ಸಾಯಂಕಾಲ ಬನ್ನಿ, ಫೋನ್ ಮಾಡಿ. ಮಲ್ಲೇಶ್ವರಂ 11th ಕ್ರಾಸ್ ಬನ್ನಿ, ಬನ್ನಿ ಫೋನ್ ಮಾಡಿ. ಬನ್ನಿ, ಇವತ್ತೇ ಬನ್ನಿ. ಇನ್ನೊಂದು ದಿನ ಯಾಕೆ ವೇಸ್ಟ್ ಮಾಡ್ತೀರಾ? ಇವತ್ತೇ ಬನ್ನಿ, ಇವತ್ತೇ ಹೊರಡಿ. ಅದಕ್ಕೇನಿಲ್ಲ ಸರ್, ಮತ್ತೆ ಬರ್ತೀನಿ ನಾನು ಬೆಂಗಳೂರಿಂದ. ನನಗೆ ಖುಷಿ, ಇಲ್ಲಿ ಬಂದರೆ ಇಲ್ಲಿ ತಪ್ಪದಂಗೆ ಬರ್ತೀನಿ ನಾನು. ಬನ್ನಿ ಸರ್, ಖಂಡಿತವಾಗ್ಲೂ ಬನ್ನಿ. ಯಾವಾಗಾದರೂ ಬನ್ನಿ, ಫೋನ್ ಮಾಡಿ. ಇವತ್ತು ಸಾಯಂಕಾಲ ಆದರೂ ಬನ್ನಿ, ನಾಳೆ ಸಾಯಂಕಾಲ ಆದರೂ ಬನ್ನಿ. ನಾನು ಬೆಳಗ್ಗೆ ಮಾತ್ರ ನಾನು ಫ್ರೀ ಇರಲ್ಲ, ಅದೇ ಸಾಯಂಕಾಲ ಫ್ರೀ. ಬೆಳಗ್ಗೆ ಶೂಟಿಂಗ್ ಅದು ಇದು ಹಾಂ, ಯಾಕೆ ಇಲ್ಲ ಫೋಟೋ ಹೊಡಿದ್ದೀನಿ ಮೊಬೈಲ್. ಬರ್ಕೊಳ್ಳಿ, ಹೇಳ್ತೀನಿ ನಂಬರು 7 ಗಣೇಶ್ ಭಟ್. ಕುರುಬಳ್ಳಿ ಗೊತ್ತು, ನಾನು ಕುರುಬಳ್ಳಿ ಹತ್ರ ಬಂದಿದ್ದೀನಿ. 2 ವರ್ಷ ಆಯ್ತು, ಅಲ್ಲಿ ವಿಡಿಯೋ ಮಾಡಿದ್ದೀನಿ.
ಥ್ಯಾಂಕ್ ಯು ಸರ್. ಕೌಶಲ್ಯ ಮೇಡಮ್ ಅವ್ರು ನೋಡಿ ಆದರೂ ಒಂದು ಹೇಳ್ತೀನಿ ಕೇಳಿ, ಎಲ್ಲದಕ್ಕೂ ಹೆಣ್ಮಕ್ಳೇ ಸ್ಫೂರ್ತಿ. ನಾವು ಏನೇ ಇದ್ರು ನೀವಿಲ್ಲ ಅಂದ್ರೆ ನಾವಿಲ್ಲ ಅಷ್ಟೇ ಅಲ್ವಾ? ಅಣ್ಣವರು ದೇವಸ್ಥಾನ ನೋಡ್ಕೊಂಡು ಹೋಗ್ಬೇಕಂದ್ರ देखो शेयर करो आपका क्या है मैंने रमजान को वो सेम कॉस्ट्यूम्स पर तुम्हारा हर एक देखता वीडियो में 7406695895 ಮಿಸ್ ಕಾಲ್ ಹೊಡಿರಿ. ಆಮೇಲೆ ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲ 6 ಗಂಟೆಗೆ ಯಾಕಂದ್ರೆ ನಾವು ಸ್ಟೋರ್ ಮಾಡ್ಕೋಬೇಕಲ್ಲ, ಮಿಸ್ ಕಾಲ್ ಮಾಡಿ ಹೊರಗಡೆ ಇದೆ ಫೋನ್. ಸೋಮ್ಯ, ನೀವು ಕಾಸ್ಟ್ಯೂಮ್ ಎಲ್ಲ ಎಲ್ಲಿ ರೆಡಿ ಮಾಡ್ತೀರಿ ಸರ್? ಎಲ್ಲ ಕಾಸ್ಟ್ಯೂಮ್ ದುಡ್ಡು ಕೊಟ್ಟು ತಗೊಳ್ಳಿದ್ದೀವಿ. ಹೌದಾ? ಎಲ್ಲ ದುಡ್ಡು ಕೊಟ್ಟು ತಗೊಳ್ತೀವಿ. ಮೊನ್ನೆ ಇದು ಕವಿರತ್ನ ಕಾಳಿದಾಸ ನವರತ್ನ ಕಾಳಿದಾಸ ಓನ್ ಕಾಸ್ಟ್ಯೂಮ್ಸು, ಅದು ಪ್ಯೂರ್ ರೇಷ್ಮೆ, ಇದು 10,000 ಬಿತ್ತು. ಏನು ಕಾಸ್ಟ್ಯೂಮ್? ಇದು ಪ್ಯೂರ್ ರೇಷ್ಮೆ. ಅದೇ ಎಷ್ಟು ಕಾಸ್ಟ್ಯೂಮ್ಗೆ ಎಷ್ಟು? ಅಣ್ಣವ್ರು ಕೊಡ್ತಾರೆ, ಅಣ್ಣವ್ರು ಕೊಡ್ತಾರೆ. ಹಾಂ, ಇಲ್ಲ ಮಾಮೂಲಿ ಪ್ಯಾಂಟ್ ಶರ್ಟ್ ಬಿಡ್ರಿ ಅದೇನು थैंक यू. कॉल करते हैं, पूरा करता है राजकुमार पूरा. अरे वीडियो देखते हैं तुम्हारा. अन्ना और कैसा है वैसा ही है. सब सांग अन्ना का एक भी छोड़ा नहीं देखी. ಯಾವ್ದು ಬಿಟ್ಟಿಲ್ಲ, ಯಾವ್ದು ಬಿಟ್ಟಿದ್ದಾರೆ? ಅದು ಕಾಸ್ಟ್ಯೂಮ್ ಸಮೇತ ಮಾಡಿದ್ದಾರೆ. ನಮ್ಗೆ ಅದೇ ಖುಷಿ ಸರ್. जरा शेयर करो सब जन को, ये करो ನೀವು ಸಹ सरकार का देखते रहो वीडियो कैसा है देखो. ಅಗ್ರಿಕಲ್ಚರ್ ನಮ್ಮ ಮ್ಯಾಂಗೋ ಪ್ಲಾಂಟ್ ಇದೆ, ಮ್ಯಾಂಗೋ ಪ್ಲಾಂಟ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ತಾ ಇದ್ದೀವಿ. ಎಷ್ಟು ನಾವು ಅದೇ ಹೇಳೋದು, ವರ್ಷ ನಿಮ್ಮ ಫೋಟೋ ಇದೆ ನಮ್ಮ ಹತ್ರ ಇದೆ, ವರ್ಷ ನಿಮ್ಮ ಫೋಟೋ ಅಲ್ಲಿ ತೆಗ್ದಿದ್ದು ಸರಿ ಇದೆ. ಸಿಕ್ಕಾಪಟ್ಟೆ ನಾನು ಅಂದ್ಕೊಳ್ಳೋದು ಕಾಸ್ಟ್ಯೂಮ್ ಎಲ್ಲಿ ಮಾಡ್ತಾರೆ ಸ್ವಾಮಿಗಳು ಅಂತ ಹೇಳಿ. ನಾನು ಏನು ಮಾಡ್ತೀನಿ ಗೊತ್ತಾ, ಈಗ ನೋಡಿ ನಿನ್ನೇನೆ ವೈಟ್ ಪ್ಯಾಂಟು ವೈಟ್ ಶರ್ಟ್ ತೊಗೊಂಡೆ, 1800 ಬಿತ್ತು. ಆ್ಯಕ್ಚುಲಿ ಅದನ್ನು ಹಾಕ್ಕೋಬೇಕು, ಇದು ತೆಗೆದು ಅದು ಅದೇ ಹಾಕ್ಕೋಬೇಕು. ಅದೇ ಅದೇ ಹಾಂ, ಹಾಕ್ಕೊಳ್ತೀನಿ, ಈಗ ಒಂದು 5 ನಿಮಿಷ ಹಾಕ್ಕೊಂಡು ಬಂದ್ಬಿಡ್ತೀನಿ. ಅದು ಯಾವ ಸರ್ ಕಾಸ್ಟ್ಯೂಮ್? ಅದು ಹೊಸ ತೊಗೊಂಡೆ. ಯಾವ ಸರ್ ಕಾಸ್ಟ್ಯೂಮ್? ಯಾವುದಕ್ಕೆ? ನನ್ನೊಂದು ಡ್ರೆಸ್ ನಿಮಗೆ ರಾಜ್ಕುಮಾರ್ದು ಯಾವ್ದೈತೆ ಅದು ನಿಮಗೆ ಹೇಳ್ರಿ, ನಾನು ಕರ್ಕೊಂಡು ಹೋಗಿ ನಿಮಗೆ ಅಲ್ಲ ಸರ್. ಮತ್ತೆ ಯಾವುದನ್ನು ಒಂದು ದಿನಕ್ಕೆ ಒಂದು ಡ್ರೆಸ್ ಆಗಿ ವಿಡಿಯೋ ಮಾಡಿದ್ರು, ವರ್ಷ ಇಡೀ ಮುಗಿಯಲ್ಲ ಅಷ್ಟು ಡ್ರೆಸ್ ಇದೆ. ಯಾವುದೋ ಒಂದು ಡ್ರೆಸ್ ಎಷ್ಟಿದೆ ಸರ್ ನೀವು ಮೆಚ್ಚಿದ್ದು ರಾಜ್ಕುಮಾರ್ ಕಾಸ್ಟ್ಯೂಮ್ದೇ ಎಷ್ಟು ಮಾಡ್ತಾರೆ ಸರ್? ಈ ಪೊಲೀಸ್ ಡ್ರೆಸ್ 6,500 ಬಿತ್ತು. ಹಾಂ ಹೌದು. ಫುಲ್ ಹೊಲಿಸಿರೋದು ಗಾಡಿ. ಹಾಂ, ಮತ್ತೆ ಯಾರಿಗೂ ಒಂದು ಇದು ಕೇಳಂಗಿಲ್ಲ, ಏನು ಮಾಡೋದು, ಎಲ್ಲ ಇವ್ರದ್ದೇ ಖರ್ಚು. ಎಲ್ಲ ರೆಡಿ ಸಿಗುತ್ತೆ. ಹೆಂಗ ತಗೊಳ್ಳಲ್ಲ. ಇವ್ರಿಗೆ ರಾಜ್ಕುಮಾರ್ ಇವ್ರಿಗೆ ಇದು ಮ್ಯಾಚ್ ಬಂದಿದೆ. ಫಿಟ್ಟಿಂಗ್ ಬರೋದು. वर्टिकल निकालना कैसा निकाला तो छोटा आता है, वर्टिकल निकाल तो बड़ा आता है. ಮೇಡಮ್ ಡ್ರೆಸ್ ಚೇಂಜ್ ಮಾಡಿ ಬರಲಾ? ಅಲ್ಲೇ ಹೊರಗಡೆ ಹೋಗಿ ಕುಡಿದ್ಬಿಟ್ಟು ಹಂಗೆ ಡ್ರೆಸ್ ಚೇಂಜ್ ಮೇಡಮ್. ಮೇಡಮ್ ಸಾರ್ ಜೊತೆ ಮತ್ತೆ ಕಂಗೇರಿ ಉಪನಗರ ಗುಡಿ ನೋಡಕ್ಕೆ ನೋಡ್ತಲ್ಲ ರಾತ್ರಿ. ಮೇಡಮ್ ಬರ್ರಿ, ಒಂದು ಸೆಕೆಂಡ್ ಬರ್ರಿ. ನೋಡ್ತಾ ಇರ್ತೀವಿ ನಿಮ್ಮ ಪ್ರೋಗ್ರಾಮು. ಮೊನ್ನೆ ಇನ್ನೊಬ್ರು ಮಾಡಿ, ನಾನು ಒಂದು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಮೇಡಮ್ ಈ ಕಡೆ
ನೀರು ತಗೊಂಡು ಕಾರ ಹತ್ರ ಹೋಗಿ ಅಲ್ಲಿ ಕಾರ ಹತ್ರ ಹೋಗಿ ಸ್ವಲ್ಪ ಇದು ಮಾಡಿ ಪ್ರಸಾದ ಕೂಡ ಬ್ಯಾಗಲ್ಲೆಲ್ಲ ತುಂಬಿಟ್ಟವ್ರೆ ಅವ್ರದ್ದು ಪರ್ಸ್ ಇದೆ ಮೇಡಮ್ ಬಾಳೆಹಣ್ಣು ತಿನ್ನಿ ಬಾಳೆಹಣ್ಣು ತಂದಿದ್ದೆ ನಾನು ತಿನ್ನೋಣ ಅಂತ ತಿನ್ನಿ ಮನೆ ಒಳಗೆ ಹೋಗೋಣ ತಗೊಳ್ಳಿ ಸುಮ್ಮ ಇದು ತಗೊಳ್ಳಿ ಸರ್ ಕೊಬ್ಬರ್ಬೇಕು ಇದೆಲ್ಲ ಎತ್ಕೊಳ್ಳಿ ನಾನು ಕೊಬ್ಬರ್ಬೇಕಿಲ್ಲ ಬ್ಯಾಗ್ ಇಟ್ಕೊಳ್ಳಿ ನಾನು ತಗೊಳ್ಳಿ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ
ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅದೇ ಡ್ರೆಸ್ ಬೇಡ. ಹಾಂ, ಮಾನಮ್ಮ ರಾಜು ಅವ್ರು ಬರ್ತೀನಿ ಅಂದರು. ಹಾಂ ಹಾಂ ಹಾಂ. ಆಮೇಲೆ ಇದು ಮಾಡ್ಕೊಂಡು ಹೋಗೋದು. ಎಲ್ಲಿದ್ದಾರೆ ನಮ್ಮವರು? ಇಲ್ಲೇ ಇದ್ದಾರೆ. ಈಗ ನೋಡಿ ಯಾವ ಥರ ಬೇರೆ. ಬೆಲ್ಟ್ ತರಕ್ಕೆ ಮರ್ತ್ಬಿಟ್ಟು ಎಲ್ಲ ಬ್ಯಾಗಲ್ಲಿ ಎಲ್ಲ ಇದೆ. ಮೂರು ಬೆಲ್ಟ್ ಇದೆ. ಬೆಲ್ಟ್ ತರ ಇರ್ಲಿ ಬಿಡಿ, ಇದೊಂಥರ ಸ್ಟೈಲ್ ಇರ್ಲಿ ಬಿಡಿ. ಇದೊಂದು ದೇವಸ್ಥಾನ ಸ್ಟೈಲ್. ಏನು ಕಾಣಿಸಲ್ಲ. ಇಲ್ಲ, ನನಗೆ ಕರೆದಿದ್ದಾರೆ ಅವರು. ಅವರೇ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬನ್ನಿ ಸರ್. ಬನ್ನಿ ಸರ್. ಸ್ವಲ್ಪ ದಾರಿ ನಿಂತ್ಕೊಳ್ಳಿ ಹಿಂಗೆ ಕಡೆ ಹಿಂಗೆ ನಿಂತ್ಕೊಳ್ಳಿ. ಫೋಟೋ ಚೆನ್ನಾಗಿ ಹಾಂ ಫೋಟೋ ತೆಗಿಬೇಕಾ ನಿಮ್ಮ ಜೊತೆಲಿ? ಅಲ್ಲ, ಹಿಂಗೆ ತಗೊಳ್ಳೋಣ. ತೆಗಿತೀರಾ? ತೆಗಿತೀವಿ. ಬ್ಯಾಕ್ಗ್ರೌಂಡ್ ಬರಬೇಕಾ? ಹಾಂ, ಬ್ಯಾಕ್ ಬನ್ನಿ. ಇಲ್ಲಿ ಬನ್ನಿ ಸರ್, ಒಂದು ಸ್ವಲ್ಪ. ಎಲ್ಲ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಅವರ ಒಂದು ಬರ್ತ್ ಡೇಟ್ನಲ್ಲಿ ಸೇರಿಸಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ತುಂಬ ವಿಶೇಷವಾಗಿರೋದು. ದೊಡ್ಡಮನೆ ಅವ್ರಿಗೆ ಹೋಗಿ ಇದನ್ನೆಲ್ಲ ತೋರಿಸಿ ಅಷ್ಟೊಂದು ರಶ್ ಇದೆ ಹಿಂದೆ ಹೋಗೋದು. ಶಿವರಾಜ್ ಕುಮಾರ್ ಅವರ ಇಲ್ಲ ಕಡೆ ನೋಡೋರಲ್ಲ, ಅದೆಲ್ಲ ಅನ್ಪಟ್ರೆ ಹಚ್ಕೊಂಡ್ಬಿಟ್ಟಿಲ್ಲ, ನಮಗೆಲ್ಲ ಗೊತ್ತಾಗಲ್ಲ. ಯಾರು ಬಂದಿಲ್ಲ? ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ಇವರು ಲಕ್ಷ್ಮಣ ಲಕ್ಷ್ಮೀ ಅಕ್ಕ, ಲಕ್ಷ್ಮೀ ಮುಖ ಬಂದಿದ್ದಾರೆ.
ತುಂಬ ಕ್ಲೋಸ್ ಇದ್ದಾರೆ ಅವರು. ಹಾಂ ಶಂಕರ್ ಗೊತ್ತಾಗ್ತದೆ. ಒಳಗಡೆ ಹೋಗ್ಬೇಕು ಇವಾಗ. ಒಳಗೆ ಹೋಗ್ಬಿಟ್ಟು ಇದು ಮಾಡೋಣ ಫಸ್ಟ್ ಟೈಮ್ ಮಾತಾಡಿಲ್ಲ ಸರ್, ಒಪ್ಪಲ್ಲ ಅವ್ರು. ಭಾಳ ಕಷ್ಟ ಸರ್, ಒಪ್ಪಲ್ಲ. ಹೇಳ್ಬೇಕಲ್ವಾ? ನನಗೆ ಗೊತ್ತಾಗ್ತಿರಲ್ಲ, ನಾನು ಇಟ್ಕೊಳ್ಳಲ್ಲ, ಹೋಗ್ತಾ ಇರ್ತೀನಿ. ನನಗೆ ಇಷ್ಟ ಇಲ್ಲ ಅಭಿಮಾನಿಗಳು ಇಲ್ಲಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಹೇಳೋದು ಹೋಗಿ ಯಾರ ಕಡೆ ಸನ್ಮಾನ ನಾನು ಮಾಡಬೇಕು. ಹಂಗಾರೆ ಇಲ್ಲೇ ಮಾಡೋಣ ಬಿಡಿ, ಅಲ್ಲಿ ಅಣ್ಣ ಸ್ಟ್ಯಾಚು ಹತ್ರ ಮಾಡೋಣ ಬನ್ನಿ. ಅದು ಆಗಲ್ಲ, ಇಲ್ಲಿ ಮಾಡೋಕ್ಕೆ ಬಿಡಲ್ಲ ಅವರು. ಬನ್ನಿ ಅಲ್ಲಿ ಹೋಗೋಣ, ಬನ್ನಿ. ಅಲ್ಲಿ ಅಣ್ಣ ಸ್ಟ್ಯಾಚು ಇದೆ, ಅಲ್ಲೇ ಮಾಡೋಣ. ಅಲ್ಲಿ ಹೋಗೋಣ. ನಾನು ಅವ್ರಿಗೆ ಮಾಡಬೇಕು, ಏನೋ ಗೊತ್ತಿಲ್ಲ. ಇಲ್ಲಿ ಬಿಡಲ್ಲ ರೀ, ಚೆನ್ನಾಗಿ ಅಂತ ಅಲ್ಲಿಗೆ ಮೇಲಿದೆ, ಅಲ್ಲಿ ಮಾಡೋಣ. ಯಾರು ನೋಡಿಲ್ಲ ನಾನು ನೋಡಿದ್ದೀನಿ ಬಿಡಿ, ನನಗೆ ಗೊತ್ತು ಬಿಡಿ.